ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೇಲಿ ಫಸ್ಟ್ ನಿಮ್ ಜಾಗ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಕ್ಕರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಕ್ಕರೆ. ಇದೆಲ್ಲ ನನ್ನಿಂದನೇ ಆಗ್ತಾ ಇರೋದು. ನನ್ನ ಕಣ್ಣೀರು ಒರ್ಸಕ್ ಹೋಗಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ. ನನ್ನ ಜೀವನ ಸರಿ ಮಾಡಕ್ ಹೋಗಿ ನಿಮ್ ಜೀವನಕ್ಕೆ ತೊಂದರೆ ಆಗ್ತಾ ಐತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ ಮೇಲೆ ನನ್ಗೆ ಬೇಜಾರಾಗ್ತಾ ಐತೆ. ನೀವೆಷ್ಟೊಂದು ಒಳ್ಳೆಯವರು. ನಿಮ್ಗೆ ಹಿಂಗ ಆಗ್ಬಾರ್ದಾಗಿತ್ತು. ಮಲ್ಲಿ, ಏನೂ ಆಗಿಲ್ಲ, ನೀನ್ ಸಮಾಧಾನ ಮಾಡ್ಕೋ. ಹೇಗಕ್ಕರೆ ಸಮಾಧಾನ ಮಾಡ್ಕೊಳ್ಳಿ? ನನ್ ಕಣ್ಣೀರ್ ಹಾಕ್ಬೇಕಾದ್ರೆ ನೀವು ನನ್ ಕಣ್ಣೀರು ಒರೆಸ್ತೀರಾ? ನನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ ಜೊತೆ ನೀವು ನಿಲ್ತೀರಾ? ಆದ್ರೆ ನೀವು ಕಣ್ಣೀರ್ ಹಾಕುವಾಗ ನನ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದೇ ನನ್ಗೆ ಸಂಕಟ ಆಗ್ತಿರೋದು. ಓ ಹಾಗಾ, ನಾನು ಹಿಂಗೆ ಸಹಾಯ ಮಾಡಿದ್ದೆ ಅಂತ ನೀನು ನಂಗೆ ಹೆಲ್ಪ್ ಮಾಡಬೇಕು ಅಂತ. ಮಲ್ಲಿ, ಈ ನಿನ್ನ ಒಳ್ಳೆ ಮನಸ್ಸು, ನಿನ್ನ ಮಗು ಅಂತ ಮನಸ್ಸೇ ನನಗೆ ಇಷ್ಟ ಆಗಿತ್ತು. ಇದೇ ನೀನು ಕಾಯ್ತಾ ಇರೋದು, ಇನ್ನು ಮುಂದೇನು ಕಾಯೋದು. ಇದನ್ನ ಯಾವತ್ತೂ ಕಳ್ಕೊಬೇಡ. ಈ ನಿನ್ನ ಒಳ್ಳೆ ಮನಸ್ಸೇ ನಿನಗೆ ಶ್ರೀರಕ್ಷೆ. ಏನಕ್ಕರೆ ನೀವು ಈಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ? ನನ್ ಬಿಟ್ಟಾಕಿ ನಿಮ್ ಕತೆ ಏನು ಅಂತ ಹೇಳಿ. ಇದನ್ನೆಲ್ಲ ಯಾರು ಸರಿ ಮಾಡೋರು? ಇವಾಗ ನಿಮ್ಮ ಯಜಮಾನ್ರೆ ಬಂದು ನಿಮಗೆ ಬೈದ್ಬಿಟ್ರಲ್ಲ, ಇದಕ್ಕೆಲ್ಲ ಯಾರು ಹೊಣೆ? ನಾನ್ ತಾನೇ. ಇದೆಲ್ಲದಕ್ಕೂ ನಾನೇ ಕಾರಣ. ನನ್ನಿಂದಾನೇ ಇದೆಲ್ಲ ಆಗ್ತಾ ಇರೋದು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗೇ ನನ್ನ ಜೀವನನೇ ಹಾಳಾಗೋಗಿದ್ಯಾ? ಇಲ್ಲ, ಏನೋ ಒಂಚೂರು ಮನ್ಸು ಕಷ್ಟ ಆಗಿದೆ. ನಾವು ಅತಿಯಾಗಿ ಯಾರನ್ನು ಪ್ರೀತಿಸ್ತೀವೋ ಅವರೇ ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋಗಾಯ್ತಲ್ಲ ಅಂತ ಬೇಜಾರು ಅಷ್ಟೆ. ಆದರೆ ಅದು ಯಾವುದು ಶಾಶ್ವತ ಅಲ್ಲ. ಈ ನೀರಿನ ಮೇಲಿರೋ ಗುಳ್ಳೆ ಇದ್ದ ಹಾಗೆ ಪಟ್ ಅಂತ ಹೊಡೆದೋಗುತ್ತೆ. ನೀನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೋಡು, ನಾವಿಬ್ರು ಈಗ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೀವಿ. ನಿನ್ನ ನೋವೇ ನಂದು. ಹಾಗಂತ ಈ ನೋವಿಗೆ ನಾವು ಮೊದಲಿಗರು ಅಲ್ಲ, ಕೊನೆಯವರು ಅಲ್ಲ. ಈ ನೋವು ಯಾರಿಗೂ ತಪ್ಪಿದಲ್ಲ. ಆದರೆ ಈ ನೋವೇ ನಮ್ಮನ್ನ ಗಟ್ಟಿ ಮಾಡುತ್ತೆ. ನಾವೇನು ಅನ್ನೋದನ್ನ ನಮ್ಮನ್ನ ಅರ್ಥ ಮಾಡಿಸುತ್ತೆ. ಕಷ್ಟ ಆಗುತ್ತೆ ನಿಜ, ಆದರೆ ನಾವು ಅದನ್ನು ಫೇಸ್ ಮಾಡಲೇಬೇಕು. ಮಾಡೋಣ. ಗೆಳೆಯ, ಯಾಕೋ ಆ ಥರ ಮಾತಾಡಿದೆ? ಹಾಂ, ಇಷ್ಟೇನಾ ನೀನು ಅದಕ್ಕೇನು ಅರ್ಥ ಮಾಡ್ಕೊಂಡಿರೋದು? ಅವ್ರ ಮೇಲೆ ನಿನಗಿರೋ ಪ್ರೀತಿ ಇಷ್ಟೇನಾ? ಇಲ್ಲ, ನನಗಿದು ಇಷ್ಟ ಆಗಲಿಲ್ಲ. ನಾನು ನಿನ್ನ ಕಡೆಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಬೇಜಾರಾಗ್ತಾ ಇದೆ ಕಣ. ನೋಡ, ಕೋಪದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ನನ್ನ ಮನುಷ್ಯನ ಎಲ್ಲ ಮನುಷ್ಯತ್ವನೇ ಇಲ್ಲ ಅನ್ನೋ ಥರ ಮಾತಾಡಬೇಡ. ನಾನು 1000 ಒಳ್ಳೇದು ಮಾಡಿದ್ದೀನಿ, ಮಾತಾಡ್ತಿರ್ತೀನಿ. ಅದ್ಯಾವುದು ನಿಮಗೆ ಕಣ್ಣು ಕಾಣೋದೇ ಇಲ್ಲ ಅಲ್ವಾ? ಕೋಪ ಇಷ್ಟ ಅಂತ ಹಣೆ ಪಟ್ಟಿ ಕಟ್ಬಿಡ್ತೀರಾ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೈಲೈಟ್ ಮಾಡ್ಕೊಂಡು ಮಾತಾಡೋದು ಎಷ್ಟೇ ಏನೋ. ಆದ್ರೂ ನೀನು ಮಾತಾಡಿದ ತಪ್ಪೇ ಗೆಳೆಯ. ನೀನು 1000 ಒಳ್ಳೆ ಕೆಲಸ ಮಾಡ್ರಪ್ಪ, ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಆಡಬಾರ್ದು ಒಂದೇ ಒಂದು ಮಾತಾಡ್ಬಿಟ್ರೆ ಅದು ಕೊನೆಯವರೆಗೂ ಮನ್ಸಲ್ಲಿ ಹಾಗೆ ಉಳಿದು ಬಿಡುತ್ತೆ ಕಣ. ಮಾಡ್ರ ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಹೋಮ ಮಾಡ್ದಾಗ ಹೋಗ್ಬಿಡುತ್ತೆ ಅಷ್ಟೇನೆ. ಗೆಳೆಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಒಂದು ಹೆಣ್ಣು ತನ್ನ ತವ್ರ ಮನೆಯನ್ನ ಬಿಟ್ಟು ಗಂಡನ್ನ ನಂಬ್ಕೊಂಡು ಬಂದ್ಬಿಟ್ಟಿರ್ತಾಳೆ ಕಣ. ಪ್ರತಿಯೊಂದ್ರಲ್ಲೂ ಗಂಡ ಜೊತೆಗಿರ್ಲಿ ಅಂತ ನಂಬ್ಕೊಂಡಿರ್ತಾಳೆ. ನಿನ್ ಬಗ್ಗೆ ಅತ್ತಿಗೇನು ಹಾಗೆ ಅನ್ಕೊಂಡಿರ್ತಾರೆ ಕಣ. ಪಾಪ, ನಾಡಿದ ಮಾತಿಂದ ಅದಕ್ಕೆ ತುಂಬಾನೇ ನೊಂದ್ಕೊಂಡ್ಬಿಟ್ಟಿರ್ತಾರೆ. ನೋಡೋ, ನಾನು ನಿಮ್ಗೆ 1000 ಸತಿ ಹೇಳಿದೆ, ಅಮ್ಮನ ಹೆಂಡ್ತಿನ ಅಂತ ಬಂದರೆ ನಾನು ಚೂಸ್ ಮಾಡೋದು ಅಮ್ಮ. ಇದಕ್ಕಿಂತ ಇನ್ನೇನೋ ಕ್ಲಾರಿಟಿ ಕೊಡ್ಲಿ? ಯೋ ಗೆಳೆಯ, ಅಮ್ಮ ಅಮ್ಮ ಅಂತ ಅವ್ರು ಮಾಡಿದ ತಪ್ಪಿಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ತಪ್ಪಾಗಲ್ವೇನೋ?
ತಮ್ಮ ತಮ್ಮ ಅಂತ ಮೆರೆಸ್ತಾ ಇದೆಯಲ್ಲ, ಅವನಿಗೆ ಸಮಾಜ ಸೇವೆನ ಮಾಡಿದ್ದಾನೆ. ಅಮ್ಮ ತಮ್ಮ ಅನ್ನೋ ಸೆಂಟಿಮೆಂಟು ನಿನ್ನನ್ನು ಕೂಡನ್ ಮಾಡ್ಬಿಟ್ಟಿದೆ. ಗೆಳೆಯ ಅಲ್ವಾ, ಆ ಹುಡುಗಿಗೆ ಮೋಸ ಮಾಡಿ ನಿನ್ ತಮ್ಮ ಮದುವೆನೇ ಆಗಲ್ಲ ಅಂತಿದ್ನಲ್ಲಪ್ಪ, ಅದು ನಿನ್ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತು, ಮದುವೆ ಮಾಡಿಸ್ದೆ. ಈಗ ಅದೇ ಹುಡುಗಿಗೆ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ, ಅದು ನಿನ್ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇಲ್ವೋ? ಮಾತಾಡು, ಯಾಕೆ ಸುಮ್ಮನೆ ಬಿಟ್ಟೆ, ಮಾತಾಡು. ಗೆಳೆಯ ಒಂದ್ ಸ್ವಲ್ಪ ಯೋಚನೆ ಮಾಡ. ಇದ್ರಲ್ಲಿ ಅತ್ತಿಗೆ ಏನೋ ತಪ್ಪಿದೆ ಅಲ್ವಾ? ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರಷ್ಟು ಕ್ಲಿಯರ್ ಆಗಿ ಹೇಳಿದ್ರಲ್ಲಪ್ಪ. ಇನ್ ಕೇಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತಾನೆ ಅನ್ಕೋ, ಅದ್ರಲ್ಲಿ ಏನ್ ತಪ್ಪಿದೆ? ಏನ್ ನಿನ್ ತಮ್ಮ ಗನಂದಾರಿ ಕೆಲಸನ ಮಾಡಿದಾನೆ, ತಪ್ಪು ಮಾಡಿದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಿಂಪಲ್. ಮಾಡಿದ್ದುಣ್ಣೋ ಮಾರಾಯ ಅಂತ ಅವ್ರವ್ರ ಕರ್ಮನ ಅವ್ರು ಅನುಭವಿಸ್ಲೇಬೇಕು. ಇವ್ರಿಗೆಲ್ಲ ಶಾಕ್ ಟ್ರೀಟ್ಮೆಂಟ್ ಕೊಟ್ರೇನೆ ಬುದ್ಧಿ ಬರೋದು. ಏನು ಏನಂಗೆ ನೋಡ್ತಾ ಇದ್ಯಾ? ನಾನು ಹೇಳಿದ್ ಕರೆಕ್ಟಾಗೇ ಇದೆ. ನೀನು ಮಾಡಬೇಕಾಗಿರೋ ಕೆಲಸನ ಅತ್ತಿಗೆ ಮಾಡಿದ್ದಾರೆ. ನೀನು ಅವನ್ನ ಸರಿಯಾಗಿ ರಿಪೇರಿ ಮಾಡಿದಿದ್ರೆ ಅವ್ನು ಯಾಕೆ ಒಲಿ ಮಟ್ಟಕ್ಕೆ ಹಾಳಾಗ್ತಾ ಇದ್ದ? ಓಹೋ, ಏನು ನಿಮ್ಮ ಅಮ್ಮನಿಗೆ ಅವನ ಮೇಲೆ ಎಲ್ಲಿಲ್ಲದ ಮಮಕಾರ, ನಿನಗೆ ಅವನ ಮೇಲೆ ಎಲ್ಲಿದ್ದು ವಾತ್ಸಲ್ಯ? ಗೆಳೆಯ, ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದ್ರಷ್ಟೇ ಸಾಲದು ಕಣೋ, ಮನೆ ಮಕ್ಕಳನ್ನ ಆಸ್ತಿ ತರ ಬೆಳೆಸ್ಬೇಕು. ಇಲ್ಲಾಂದ್ರೆ ಹಿಂಗೇನೆ ದೊಡ್ಡವ್ರು ಮಾಡ್ರ ಆಸ್ತಿನ ಹಾಳು ಮಾಡದೆ ಫುಲ್ ಟೈಮ್ ಡ್ಯೂಟಿ ಅನ್ಕೊಂಡು ಬದುಕ್ತಾ ಇರ್ತಾರೆ. ಇಂಥ ದುರಂತ ಬೇಕೇನಪ್ಪ? ಯೋಚನೆ ಮಾಡಿ. ಗೆಳೆಯ, ಇನ್ನೊಂದು ವಿಷಯ, ಅತ್ತಿಗೆ ಏನಾದ್ರು ಹೇಳಬೇಕು ಅಂದ್ರೆ ಗುಂಡು ಹೊಡೆದಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅವ್ರಿಗೆ ಯಾರ ಮುಲಾಜು ಇಲ್ಲ. ಅವ್ರ ಗುಣನೇ ಬೇರೆ ಕಣ. ಒಂದು ಕೆಲಸ ಮಾಡಬೇಕು ಅಂದ್ರು 1000 ಸರ್ತಿ ಯೋಚನೆ ಮಾಡ್ತಾರೆ. ನೋಡಗಳಿಯ, ಅವ್ರಾಗಿದ್ದಕ್ಕೆ ಅವ್ರದ್ದೇನು ತಪ್ಪು ಇಲ್ಲದೆ ಹೋದ್ರು ನೀನು ಅಷ್ಟು ಮಾತಾಡಿದ್ರು ಒಂದೇ ಒಂದು ಮಾತಾಡದೆ ಸುಮ್ಮನೆ ಹೋಗಿ. ಇದ್ರಲ್ಲಿ ಅವ್ರದ್ದೇನು ತಪ್ಪು ಇರಲಿಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, ಬೇರೆ ಯಾರು ಅಲ್ಲಪ್ಪ, ಅಪರ್ಣನೋ ಮಹಿಮನೋ ಇದ್ದಿದ್ರೆ, ಎತ್ತಾಯೋ ನೀನು ಯಾವ ಸೀಮೆ ಗಂಡ, ಹೆಂಡತಿ ಕಷ್ಟಕ್ಕೆ ಇಲ್ದಿರೋನ್ ಗಂಡನ ಅನ್ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಿರೋರು. ಗೆಳೆಯ, ಏನ ನಿನ್ಲೆ ಅದ್ಗೇನು ಎಷ್ಟೊಂದು ಇಷ್ಟಪಡ್ತೀಯ? ದಿನಕ್ಕೆ 1000 ಸರ್ತಿ ಅವ್ರ ಮುಖ ನೋಡ್ತೀಯ? ಸಾಲದು ಅಂತ ಲ್ಯಾಪ್ಟಾಪಲ್ಲಿ ಅವ್ರ ಫೋಟೋ ಓಪನ್ ಮಾಡಿಕೊಂಡು ಝೂಮ್ ಹಾಕಿ ನೋಡ್ತೀಯ. ಅವ್ರನ್ನ ಎಷ್ಟು ಸರ್ತಿ ಮಿಸ್ ಮಾಡ್ಕೋತ ನೀನು? ಇವತ್ತು ಯಾಕೋ ಅಷ್ಟೊಂದು ದುಡುಕ್ಬಿಟ್ಟೆ? ಇರ್ಲಿ ಬಿಡ, ಎಲ್ಲ ಮಾಮೂಲಿ. ಹೋಗಿ ಅದಕ್ಕೆ ನಾ ಒಂದ್ಸರ್ತಿ ಸಾರಿ ಕೇಳ್ಬಿಡ. ತುಂಬಾ ಖುಷಿ ಪಡ್ತಾರೆ ಕಣ ಅವರು. ಪ್ಲೀಸ್ ಗೆಳೆಯ, ಹೋಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.